ಏ ಮಗುವೆ, ನಿನ್ನನ್ನೇನು ನೀನು ವಿಶ್ವನಾಥ ಅಂತ ತಿಳ್ಕೊಂಡಿದ್ಯೋ? ಇಲ್ಲ, ಇಲ್ಲಿ ನೀನು ಬಹಳ ಪ್ರಜ್ವಲಿಸ್ತಿದ್ದೆ ಅಂತ ಗೊತ್ತಾಯ್ತು, ಅದಕ್ಕಾಗಿ ಬಂದೆ. ನಾನೇ ನೀನಂತ ಗೊತ್ತಾಯ್ತು ಬಿಡು. ಈ ಜೀವ ನೋಡಿದ್ಮೇಲೆ ನೀನೆ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ನೀವು ಮಾಡಿದ್ದಷ್ಟನ್ನು ನಾವೆಲ್ಲ ನಮ್ಮ ಎಳೆಯ ವಯಸ್ಸಿನಲ್ಲಿ ಮಾಡಿ ಆಗಿದೆ. ಈಗೆಲ್ಲ ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮಗೊಂದು ವರಿಷ್ಠತೆ ಉಂಟು. ಬೀಳುವಷ್ಟು ನಾವು ತಗೊಳ್ಳೇ ಇಲ್ಲ. ಯಾಕೆ? ಇಲ್ಲಿ ಬಹಳಷ್ಟು ಹೆಸರು ಮಾಡಿದ, ಇಲ್ಲಿ ಎಷ್ಟು ವರ್ಷದಿಂದ ಇದ್ದ ಪುಣ್ಯಾತ್ಮ. ನೀನು ಏನು ಮಾಡಿದ್ರು ಇಲ್ಲಿ ನಿನ್ನನ್ನು ಬಿಡುವುದಿಲ್ಲ ನೋಡಿ. ಯಾಕೆ ಹೋಗಲಿಕ್ಕೆ ಮನಸ್ಸಿದ್ರು ಹೋಗುವ ಹಾಗಿಲ್ಲ, ಅಷ್ಟು ಪ್ರಸಾದ ಉಂಟು. ನನ್ನ ಜೊತೆಯಲ್ಲಿ ಕಾದಾಟಕ್ಕೆ ಬಂದವ ನನ್ನ ಸಮಪ್ರಾಯದವನಾಗಿರಬಹುದು, ಅಥವಾ ನನಗಿಂತಲೂ ಪ್ರಾಯದವನಾಗಿರಬಹುದು ಎನ್ನುವ ಹಾಗೆ ನಾ ಭಾವಿಸಿದ್ರೆ ನನ್ನ ನಿರೀಕ್ಷೆಯೇ ಹುಸಿಯಾಗಿ ಹೋಯ್ತಲ್ಲ. ಕುಡಿದಂತಹ ತಾಯಿಯ ಎದೆ ಹಾಲು ಎನ್ನುವುದು ಹಾಲು ಗಲ್ಲದ ಮೇಲೆ ಇನ್ನೂ ಕಾಣ್ತಾ ಇದೆ. ಏ ಮಗುವೆ, ನಿನ್ನನ್ನೇನು ನೀನು ವಿಶ್ವನಾಥ ಅಂತ ತಿಳ್ಕೊಂಡಿದ್ಯೋ? ಇಲ್ಲ, ಇಲ್ಲಿ ನೀನು ಬಹಳ ಪ್ರಜ್ವಲಿಸ್ತಿದ್ದೆ ಅಂತ ಗೊತ್ತಾಯ್ತು, ಅದಕ್ಕಾಗಿ ಬಂದೆ. ಒಳ್ಳಿತು, ದುರವನ್ನು ಕೊಡ್ತೇನೆ ಎನ್ನುವಂತಹ ಛಲದಿಂದ ನೃಪಾತ್ಮಜನಾದಂತಹ ನೀನು ರಸಾತಳವನ್ನು ಹೇರಿದ್ದೀಯ. ಬಂದಂತಹ ನಮ್ಮವರನೇಕರು ಕಂಬಲಾಶ್ವ, ಅವ ಉರಗಾಧಿಪತಿ ಆಗಿರಬಹುದು, ಅಂಕೆ ನಮ್ಮದೇ ಅವನಿಗೂ. ಆಮೇಲೆ ಮಹಿಷಾಕ್ಯ ಅವರೆಲ್ಲವರನ್ನೂ ದೆಸೆಗೆಡಿಸಿದ್ದಲ್ಲದೆ ನಮ್ಮ ಉಪವನವನ್ನು ಸೇರಿ ಹೂವನ್ನು ಕೊಯ್ಯುತ್ತಾ ಇರುವಂತಹ ವೇಳೆಯಲ್ಲಿ ನಮ್ಮ ಚಾರಕ ಬಂದು ತಡೆದ ಅಂತಾದ್ರೆ ಅವನನ್ನು ಧಿಕ್ಕರಿಸಿ ದಂಡಿಸಿ ಮುಂದುವರಿತಾ ಇದ್ದಿ. ಈಗ ನಿನ್ನಲ್ಲಿ ಪ್ರಶ್ನೆಯನ್ನು ಮಾಡುವುದಕ್ಕೆ ನಾನು ಬಂದಿದ್ದೇನೆ. ಏನು? ಅಲ್ಲ, ನನ್ನ ನಿರೀಕ್ಷೆ ಪ್ರಶ್ನೆ ಮಾಡಬೇಕು ಅಂತ ಅಲ್ಲ, ಬೇಡಪ್ಪ. ಇವತ್ತಿನ ದಿವಸಕ್ಕೆ ಈ ಎರಡು ಪ್ರಶ್ನೆಯನ್ನಾದ್ರೂ ನಿನ್ನಲ್ಲಿ ಕೇಳದಿದ್ರೆ ನೀನು ಬಂದದ್ದಕ್ಕೂ ಸಾರ್ಥಕ್ಯ ಆಗುವುದಿಲ್ಲ, ನಾನು ನಿನ್ನ ಎದುರಿಗೆ ಬಂದದ್ದಕ್ಕೂ ಸಾರ್ಥಕ್ಯ ಆಗುವುದಿಲ್ಲ. ಆಯ್ತಪ್ಪ. ಈಗ ನೀನೊಬ್ಬ ವೈಷ್ಣವನಿದ್ದೆ, ಹೌದಾ? ನಾನು ವೈಷ್ಣವನಿದ್ದೇನೆ. ವೈಷ್ಣವರವರೊಳಗೆ ಜಗಳ ಎನ್ನುವುದು ಬೇಕೇ? ಬೇಕೇ? ಬೇಡ ಅಂತ ಗೊತ್ತಿದ್ದ ಮೇಲೆ ಮತ್ತೆ ಧನುರ್ಬಾಣ ಅಲ್ಲ, ಧನುರ್ಬಾಣ ತಂದರೆ ತಪ್ಪೇನು? ನೀನು ಯುದ್ಧಕ್ಕೆ ಅಂತ ತೀರ್ಮಾನಿಸಿ ಬಂದದ್ದಲ್ವ? ಯುದ್ಧಕ್ಕೆ ಅಂತ ತೀರ್ಮಾನಿಸಿ ಬಂದದ್ದೌದು. ಹೊರಡುವಾಗಲೇ ಸಂಕಲ್ಪ ಎನ್ನುವುದು ಹೀಗೆ ಇರುವುದುಂಟು. ಹೇಗೆ? ಹರಿಭಕ್ತರಲ್ಲಿ ಕಾದಾಟ ಮಾಡುವುದಕ್ಕೆ ಮುಂದಾಗಬಾರದು ಎನ್ನುವುದು ನಮ್ಮದುಂಟು. ಹೌದಾ? ಹಾಗಾದ್ರೆ ಇದಕ್ಕಿಂತ ಹಿಂದೆ ಬಂದಂತಹ ಮಹಿಷಾಕ್ಯ ಅವನ ಜೊತೆಯಲ್ಲಿ ಕಾದಾಟ ಮಾಡಿದ್ಯಾ? ನಾನು ಕಾದಾಟಕ್ಕೆ ಮೊದಲಾಗಿ ಹೋಗುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದು, ಅವರಾಗಿ ಹೊಡೆದ್ರೆ ನಾನು ಹೊಡೆಯುವುದಿಲ್ಲ ಅಂತ ತೀರ್ಮಾನ ಎಲ್ಲಿವೆ? ನಿನ್ನೊಂದು ಒಳ್ಳೆ ಉದಾಹರಣೆ ಪುಣ್ಯಾತ್ಮ. ನನಗೆ ಹಸಿವಾದ್ರೆ ಊಟ ಮಾಡ್ತೇನೆ, ಹಾಗಂತ ಉಪವಾಸವೂ ಉಂಟು ಅಂತ ಹೇಳಿದ ಹಾಗೆ ಹಸಿವಾದ್ರೆ ಈಗ ಯುದ್ಧಕ್ಕೆ ಇಂಥದ್ದೇ ನಿಯಮ ಅಂತಲ್ಲ. ಅವನೇ ಕಾಲ್ಕೆ ದರಿ ಬಂದ್ರು, ನಾವೇ ಯುದ್ಧಕ್ಕೆ ಹೋದ್ರು, ರಕ್ತಪಾತ ಅನಿವಾರ್ಯವಲ್ಲವಲ್ಲ ವೈಷ್ಣವರಿಗೆ? ಸಮಾಧಾನ ಭೇದ ದಂಡ ಎನ್ನುವುದು ಉಂಟಲ್ಲ? ಹೌದಲ್ಲ? ಸಮಾಧಾನ ಭೇದ ಆಗದಿದ್ದಾಗ ದಂಡ ಪ್ರಯೋಗ ಆಗಲೇಬೇಕಲ್ಲ. ಈಗ ಮಹಿಷಾಕ್ಯನ ಮೇಲೆ ದಂಡನೆಯನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ ಅವನಿಗೆ ಅಸನ ವಚನ ವಸತಿಯನ್ನಿತ್ತು ಪೊರೆಯುವ ನಾನೊಬ್ಬನಿರುತ್ತ ನನ್ನಲ್ಲಿ ಒಂದು ಮಾತು ಕೇಳಬಹುದು. ನಾನು ಕಾಣುವುದಕ್ಕೆ ನಿನ್ನನ್ನೇ ಬಂದದ್ದು, ಕಾಣುವ
ಕಾಣುವುದಕ್ಕೆ ಬಿಡುವುದಿಲ್ಲ ಎನ್ನುವ ಹಾಗೆ ಅವನು ದಂಡಿಸುವುದಕ್ಕೆ ಬರುವಾಗ ಅವನಲ್ಲಿ ಪೆಟ್ಟು ತಿನ್ನುವುದಾ ಇಲ್ಲ ನಿನ್ನನ್ನ ಕಾಣುವುದಕ್ಕಾಗಿ ಆದ್ರೂ ಅವನಿಗೆ ನಾನು ಹೊಡಿಬೇಕಾ ಬೇಡಬೇಡ? ಈಗ ನನ್ನನ್ನು ಕಾಣುವುದಕ್ಕೆ ಬೇಕಾಗಿ ನೀನು ಹೊಡೆದೆ. ಸರಿ, ನಿನ್ನ ಮುಂದಿನ ತೀರ್ಮಾನ ಏನು? ಬೇಕಾ? ಬಲಿ ಚಕ್ರವರ್ತಿ ನಾನೇ. ನೀನೆಂತ ಗೊತ್ತಾಯ್ತು ಬಿಡು. ಈ ಜೀವ ನೋಡಿದ್ಮೇಲೆ ನೀನೆ ಅಂತ ಎಲ್ಲರಿಗೂ ಗೊತ್ತಾಗ್ತದೆ. ನೀವು ಮಾಡಿದ್ದಷ್ಟನ್ನು ನಾವೆಲ್ಲ ನಮ್ಮ ಎಳೆಯ ವಯಸ್ಸಿನಲ್ಲಿ ಮಾಡಿ ಆಗಿದೆ. ಈಗೆಲ್ಲ ನಾವು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮಗೊಂದು ವರಿಷ್ಠತೆ ಉಂಟು. ನೀನಲ್ಲ, ಹೆಚ್ಚಿನ ಹಳೆಯವರು ಇದೆ ಹೇಳುದು. ಎಲ್ಲವರ ರೀತಿಯಲ್ಲಿ ನಾನು ಹೇಳಿದ್ದಲ್ಲ, ನನಗೆ ಈಗಲೂ ಮಾಡುವ ಸಾಮರ್ಥ್ಯ ಉಂಟು. ಅಲ್ಲ, ಯಾಕೆ ಕೇಳು? ಈ ಕಿರೀಟ ಬಿಚ್ಚಿದ್ರೆ ಈಗಲೂ ಮಾಡ್ತೇನೆ. ಹೌದಪ್ಪ, ನೀ ಬಹಳ ಬುದ್ಧಿವಂತ. ಹೇಳುವುದು ಈ ಕಿರೀಟ ಬಿಚ್ಚಿದ್ರೆ ಈಗಲೂ ಮಾಡ್ತೇನಂತ. ದೇವರಾಣೆ, ಕಿರೀಟ ಅಂತೂ ಬಿಚ್ಚುವುದಿಲ್ಲ ನೀನು. ಯಾಕೆ ಬಿಚ್ಚುವುದಿಲ್ಲ? ಬಿಚ್ಚಿದ್ರೆ ಮಾಡ್ಬೇಕಲ್ಲ. ಹಾಗಲ್ಲ, ಆ ಜಾಗಕ್ಕೆ ನಾನೇ ಆದೀತು ಅಂತ ಆ ನಾರಾಯಣ ಸ್ವಾಮಿ ನನ್ನನ್ನು ನೇಮಿಸಿ. ಆಗಿಲ್ಲಪ್ಪ, ಮತ್ತೆ ಎಳೆಯ ವಯಸ್ಸಿನಲ್ಲಿ ನೀನ್ ಎಷ್ಟು ಮಾಡಿದ್ಯೋ ನಾನು ನೋಡ್ಲಿಲ್ಲ. ನೋಡ್ಲಿಕ್ಕೆ ನೀನು ಹುಟ್ಟಿರ್ಲಿಕ್ಕಿಲ್ಲ. ಅದೇ ಹೇಳಿದ್ದು. ನೀ ಹೇಳಿದ್ದನ್ನ ಕೇಳ್ಬೇಕು. ನಮ್ಮ ತಿರುಗಾಟದಲ್ಲಿ ಎಲ್ಲ ನೋಡ್ಬೇಕಿತ್ತು. ಹೌದೌದು, ನಿಮ್ಮ ತಿರುಗಾಟದಲ್ಲಿ ನೀವು ಎಲ್ಲಾ ಕಡೆಯಲ್ಲೂ ಒಂದೊಂದು ರೀತಿಯಾದಂತ ಪ್ರತಿಷ್ಠೆಯನ್ನ ಪ್ರತಿಷ್ಠಾಪನೆ ಮಾಡಿದವರು. ಹೌದು ಹೌದು. ಹೆಚ್ಚಾಗಿ ಬಿದ್ದದ್ದು ಹೆಚ್ಚ ಇಲ್ಲ, ಎದ್ದದ್ದು ಹೆಚ್ಚು. ಬೀಳುವಷ್ಟು ನಾವು ತಗೊಳ್ಳೇ ಇಲ್ಲ. ತಗೊಳ್ಳಿ. ಯಾಕೆ? ನಿಮಗೆ ತಗೊಂಡ ಮೇಲೆ ಎಷ್ಟು ತಗೊಂಡಿದೆ ಅಂತ ಗೊತ್ತಾಗ್ಲಿಲ್ಲ. ಹಾಗಾಗಿ ನೀವು ಹೇಳುದು ನಾನು ತಗೊಳ್ಳಿಲ್ಲ ಅಂತ. ಒಂದು ವೇಳೆ ಬೀಳುವಲ್ಲಿವರೆಗಾದ್ರೆ ನಾವು ಬರ್ಲಿಕ್ಕೆ ಇಲ್ಲ. ಇಲ್ಲಪ್ಪ, ಆದ್ರೂ ಒಂದ್ ದಿವಸ ತಗೊಂಡು ಬಿದ್ದದ್ದು ಉಂಟಂತೆ. ಅದು ಬೇಡ ಬಿಡು. ಶರದಿ ಮತದ ಪ್ರಕರಣ ನಮಗೆ ಬೇಕಾಗ್ಲಿಲ್ಲ. ಆದ್ರೆ ಹೇಳಿದ್ಯಲ್ಲ, ಯಾಕೆ ಬಂದೆ? ದರಾ ದಿಗ್ವಿಜಯ ಕೈಗೊಂಡರ ಆಕ್ಷೇಪ ಇಲ್ಲ. ಅರಸು ಮಕ್ಕಳಿಗಿದ್ದದ್ದೇ. ದುರಧೀರರೆಲ್ಲರನ್ನ ಗೆಲ್ಲಿದು ದರಾ ದಿಗ್ವಿಜಯ ಅರಗುವವರಿಗೆ ಇದ್ದದ್ದು ಬೇಕು. ಒಪ್ಪಿಕೊಳ್ತೇನೆ. ಇದು ದರೆ ಅಲ್ಲವಲ್ಲ, ಅಲ್ಲ ಲೋಕವೇ ಬೇಕು. ಖಂಡಿತವಾಗಿ ನೆನಪಿರ್ಲಿ. ಆದ್ರೆ ನಮ್ಮದ್ದಾಗಲ್ಲ. ಉಳಿದ ಅರಸು ಮಕ್ಕಳಾದ್ರೆ ದರಾ ದಿಗ್ವಿಜಯ ಮಾಡಬೇಕಂತ ಹೊರಡ್ತಾರೆ. ನಾನು ಒಂದು ಹಂತದಲ್ಲಿ ದರಾ ದಿಗ್ವಿಜಯ, ಇನ್ನೊಂದು ಹಂತದಲ್ಲಿ ಯೋಚನೆ ಮಾಡಿದ್ದು 3 ಲೋಕದಲ್ಲಿ ಕೀರ್ತಿಯ ವಿಶೇಷತೆಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಎನ್ನುವ ಹಾಗೆ. ಅದು ತಪ್ಪಲ್ವಲ್ಲ ಅರಗುವರರಿಗೆ? ಹೌದು. ದುರಧೀರರೆಲ್ಲರನ್ನ ಗೆಲ್ಲಿದ ನಾನು ದರೆಯೆಲ್ಲ ಸಂಚಾರ ಮಾಡಿದೆ. ಅರಸು ಮಕ್ಕಳನ್ನ ಗೆದ್ದೆ. ದರೆಯಲ್ಲಿ ವಿಜಯದ ಪ್ರತಿಷ್ಠಾಪನೆ ಮಾಡಿದೆ. ಸರಿ, ಮತ್ತೆ ಎಲ್ಲಿಗೆ ಹೋಗುದು? ಎಲ್ಲಿಗೆ? ನಾಗಲೋಕಕ್ಕೆ ಬಂದೆ. ಬಂದಿ ಅಲ್ಲಿ ಅವನನ್ನ ಗೆದ್ದೆ, ಕಂಬಲಾಶ್ವನನ್ನ. ಹಾಗಾದ್ರೆ ಉಳಿದದ್ದು ಸುತಳ. ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದು ಇಲ್ಲಿ ಬಹಳಷ್ಟು ಹೆಸರು ಮಾಡಿದ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದ ಪುಣ್ಯಾತ್ಮ. ನೀನು ಏನು ಮಾಡಿದ್ರು ಇಲ್ಲಿ ನಿನ್ನನ್ನು ಬಿಡುವುದಿಲ್ಲ ನೋಡಿ. ಯಾಕೆ ಬಿಡುವುದಿಲ್ಲ? ಯಾಕೆ? ನನಗೆ ಹೋಗಲಿಕ್ಕೆ ಮನಸ್ಸಿದ್ರು ಹೋಗುವ ಹಾಗಿಲ್ಲ, ಅಷ್ಟು ಪ್ರಸಾದ ಉಂಟು. ಕಾರಣ ಏನು ಕೇಳಿದ್ರೆ, ನಿನಗೆ ಹೋಗುವುದಕ್ಕೆ ಮನಸ್ಸುಂಟು, ಹೋಗುವುದಕ್ಕಾಗುವುದಿಲ್ಲ. ಯಾಕೆ? ಯಾಕೆ? ನಾನು ಹೋಗ್ತೇನೆ ಅಂತ ಹೇಳಿದ್ರು ಅವರು ಬಿಡಬಾರ್ದು ಎನ್ನುವ ಕಾರಣಕ್ಕಾಗಿ ಅಷ್ಟು ವರ್ಷದ ಪ್ರಸಾದ ನೀವು ಮೊದಲೇ ತಗೊಂಡಿದ್ದೀಯ. ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಕೆಲವರು ಸ್ವಲ್ಪ ಹೆಚ್ಚು ತಗೊಂಡಿದ್ದಾರೆ, ಕೆಲವರು ಸ್ವಲ್ಪ ಕಡಿಮೆ ತಗೊಂಡಿದ್ದಾರೆ. ನೀನು ಪ್ರಸಾದದ ಮಟ್ಟಿಗೆ ನೀನು ಮಾತಾಡ್ಲಿಕ್ಕೆ ಇಲ್ಲ, ನಾನು ಮಾತಾಡುದಿಲ್ಲ. ಈ ಪ್ರಸಾದ ನಿಮ್ಮಲ್ಲಿ ಬಹಳ ಉಂಟು, ಅದು ನಮಗೆ ಗೊತ್ತುಂಟು. ಹಾಗಾಗಿ ನೀವು ಇಲ್ಲಿ ಗಟ್ಟಿ ಇದ್ದೀರಿ, ತೊಂದರೆ ಇಲ್ಲ. ನಾನು ಇಲ್ಲಿ ಇರಬೇಕು ಶಾಶ್ವತವಾಗಿ ಎನ್ನುವ ಕಾರಣಕ್ಕೆ ಬಂದದ್ದಲ್ಲ. ದುರಧೀರರೆಲ್ಲರನ್ನ ಗೆದ್ದಂತ ನಾನು ಅಸಮಸಾಹಸಿಯಾದ ಬಲಿ ಚಕ್ರವರ್ತಿಯನ್ನು ತುಡುಕಬೇಕು. ಉಳಿದವರು ಕಪ್ಪ ಕೊಟ್ಟ ಹಾಗೆ ಚಕ್ರವರ್ತಿ ಬಲಿ ಕಪ್ಪವನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಸುತಳ ಪ್ರಾಂತ್ಯವನ್ನು ಪ್ರವೇಶ ಮಾಡಿದ್ದು. ಹೊಡೆದಾಟ ಮಾಡ್ಬೇಕಂತ ಆಸೆ ನಮಗಿಲ್ಲ. ಸಾಮದಿಂದ ನೀನು ಒಪ್ಪಿ ಕಪ್ಪವನ್ನ ಕೊಡುವುದು ಹೌದಾದ್ರೆ ಇಲ್ಲಿಯೇ ಬಿಟ್ಟು ಮುಂದೆ ಹೋಗ್ತೇನೆ. ಅದಲ್ಲ ಅಂತಾದ್ರೂ ಬಡಿದಾದ್ರೂ ಪಡ್ಕೊಳ್ತೇನೆ. ಒಂದು ವಿಷಯ ನನ್ನಲ್ಲಿ ಕೇಳುವುದು, ನೀನ್ ಇಷ್ಟೆಲ್ಲ ಸುತ್ತು ತಿರುಗಿ ಬಂದೇ ಅಲ್ಲ, ಇಷ್ಟೆಲ್ಲ ಅಭಿನಯವನ್ನ ಮಾಡಿದಿಲ್ಲ, ಇದು ನಮ್ಮಲ್ಲಿಂದ ಕದ್ಕೊಂಡು ಬಂದದ್ದ? ಖಂಡಿತ ಅಲ್ಲ. ಹೇಳ್ಬೇಡ. ಖಂಡಿತವಾಗಿಯೂ ಅಲ್ಲ. ಯಾಕೆ? ಯಾಕೆ? ಬೇರೆ ಎಲ್ಲಿಂದ ನಾವು ಪಡೀತೇವೋ ಅದನ್ನು ನೇರವಾಗಿ ನಾವು ಪ್ರದರ್ಶನ ಮಾಡಿದ್ರೆ ಅದು ಮತ್ತೊಂದು ಕಡೆಯಿಂದ ಕದ್ದದ್ದು ಅಂತಾಗುತ್ತದೆ. ನೀವು ಸ್ವಲ್ಪ ಓರೆ ಮಾಡುವುದಲ್ಲೇ. ಅದಕ್ಕೆ ನಮ್ಮತನವನ್ನು ಸೇರಿಸಿ ಅದನ್ನು ಪ್ರದರ್ಶಿಸಿದಾಗ ಅದು ನನ್ನ ಸ್ವಸಾಮರ್ಥ್ಯ ಅನಿಸಲ್ಪಡುತ್ತದೆ. ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇನೆ. ಇಲ್ಲಿ ನೀನು ನಿನ್ನ ಜೊತೆಗಿದ್ದವರು ಎಲ್ಲರಿಗಿಂತಲೂ ಹೆಚ್ಚಾಗಿ ಇನ್ನೊಬ್ಬರದ್ದು ಸ್ವಲ್ಪ ಆದ್ರೂ ಓರೆ ಮಾಡಿ ಮಾಡುವುದಿದ್ರೆ ನೀನೆ ವಿಶ್ವಾಸ ಉಂಟು.
ತೊಂದರೆ ಇಲ್ಲ. ನನ್ನ ಬಗ್ಗೆ ಅಷ್ಟಾದ್ರೂ ಒಳ್ಳೆಯ ಭಾವನೆ ಇಟ್ಟುಕೊಳ್ಳಿ. ತಿಳಿದೇ ಬಂದದ್ದಲ್ವಾ? ಸರಿ, ಆದರೆ ನೀ ತಿಳಿದದ್ದು ಕಡಿಮೆಯಾಯಿತು. ಹಸಿ ಮಾಂಸ, ಬಿಸಿ ರಕ್ತ, ಹುಳಿ ಹೆಂಡ ಕುಡಿದು ತಿಂದು ಸಂಸ್ಕಾರ ವ್ಯವಹಾರ ವಿಹೀನರಾಗಿ ವ್ಯವಹರಿಸುವ ಕಾಟು ರಾಕ್ಷಸ ಬಲಿ ಅಂತ ತಿಳ್ಕೊಂಡಿದ್ದೆ. ಇಲ್ಲಪ್ಪ, ಬಲಿ ಅಂತ ಹೇಳಿದ್ರೆ ಏನು? ಏರಿದ ಎತ್ತರ, ಮಾಡಿದ ಸಾಧನೆ ಮತ್ತೊಬ್ಬನಿಗೆ ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ಹೌದು. ಪ್ರಹ್ಲಾದ ರಾಯರ ಮೊಮ್ಮಗನಾಗಿ ಆದಿದೈತ್ಯರ ವಂಶದಲ್ಲಿ ಹುಟ್ಟಿ ಶೋಣಿತೆಯನ್ನು ಕಟ್ಟಿ ಬೆಳೆಸುವಲ್ಲಿ ಹರಿದ ಶ್ರಮಜಲ ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಹೌದಪ್ಪ, ಬಿಡು. ನಮ್ಮ ಪರಾಕ್ರಮದ ಬಗ್ಗೆ ಹೇಳುವುದಕ್ಕೆ ಒಂದು ಉದಾಹರಣೆ ಸಾಕು. ಯಾವುದು? 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು ಒಂದೇ ಮನಸ್ಸಿನಿಂದ ಮಂದರಾತ್ರಿಯನ್ನು ಕಿತ್ತು ತಂದು ಶರದಿಯ ಮಧ್ಯದಲ್ಲಿರಿಸಿ ವಾಸುಕಿಯನ್ನು ಸುತ್ತಿ ಶರದಿಯನ್ನು ಮತ್ತಿಸಿ ನನ್ನ ಸತ್ಕೀರ್ತಿ ಏನು ಎನ್ನುವುದು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವ ನಾನು. ಅಂತಹ ನನ್ನಲ್ಲಿ ನೀನೊಂದು ಹೂವಿನ ಪ್ರಕರಣದಲ್ಲಿ ಇಷ್ಟು ದೊಡ್ಡದು ಮಾಡಿದೆಯಲ್ಲ ಪುಣ್ಯಾತ್ಮ. ಈಗ ದೇವರಿಗೆ ಅಭಿಷೇಕಕ್ಕೆ ಹೂ ಅಹುದು ಅಂತ ಆದ್ರೆ ನಮ್ಮದು ಆಕ್ಷೇಪ ಇಲ್ಲ. ಯಾಕೆ? ಒಬ್ಬೊಬ್ಬ ದೇವರಿಗೆ ಒಂದೊಂದು ಅಭಿಷೇಕ ಅಂತ ಉಂಟು. ಈಗ ಈಶ್ವರ ದೇವರಿಗೆ ಬಿಲ್ವ ಪತ್ರೆ, ನಾರಾಯಣ ದೇವರಿಗೆ ತುಳಸಿ ಪತ್ರೆ. ಆದ್ರೆ ನೀನು ಮಾಡಿದ್ದು ನಮಗೆ ತಾಪತ್ರೆ ಆಗಿದೆ, ಅದರಿಂದ ಮಾತಾಡುದು. ನೀವು ತಾಪತ್ರೆ ಮಾಡ್ಕೊಳ್ಬಾರ್ದು. ಮಾಡಿಕೊಂಡದ್ದಲ್ಲ, ನೀನು ಮಾಡಿದ್ದು. ಈಗ ತಾಪತ್ರೆ ಮಾಡ್ಕೊಳ್ಳುವುದು ಯಾರು? ಇಲ್ಲಿದ್ದದ್ದು ಕಡಿಮೆ ಆಗ್ತದೆ ಅಂತ ಗೊತ್ತಿದ್ದವರು ಮಾತ್ರ. ನಿಮ್ಮ ಉಪವನದಲ್ಲಿ ಹೂವಿಗೇನು ಬರಗಾಲ ಬರುವುದಿಲ್ಲ ಇಲ್ಲ. ಮತ್ತೆ ಯಾಕೆ ತಲೆ ಬಿಸಿ? ಹಾಗಾದ್ರೆ ನಾವು ಮಾಡುವಂತಹ ಪೂಜೆಗೆ, ನಾವು ಮಾಡುವ ಪೂಜೆಗೆ ಹೇಗೆ? ನೀವು ಮಾಡುವ ಪೂಜೆಗೆ ಮತ್ತೆ ಹಾಗಾದ್ರೆ ಒಂದೇ ಕಡೆಯಲ್ಲಿ ಹೂ ಇರುವುದಾ? ನಮ್ಮ ಉಪವನವನ್ನು ನಾವು ಬೆಳೆಸಿದ್ಯಾಕೆ? ನಮ್ಮ ಹರಿಯ ಪೂಜೆಗೆ ಅಭಿಷೇಕಕ್ಕೆ ನಮಗೆ ಪುಷ್ಪಗಳು ಬೇಕು ಎನ್ನುವ ಕಾರಣಕ್ಕೆ ಅದನ್ನು ಮತ್ತೊಬ್ಬ ಮುಟ್ಟಿ ನಮ್ಮ ಮಡಿಯನ್ನು ಹಾಳು ಮಾಡಿದ ಅಂತಾದ್ರೆ ನಾವು ಪ್ರಶ್ನಿಸಬೇಕಾ ಬೇಡ? ನಾವು ಹೇಳುವುದಲ್ಲ. ಈಗ ದೇವರನ್ನು ನಂಬಿದವ, ದೇವರನ್ನ ಒಪ್ಪಿದವ, ದೇವರ ಪೂಜೆಯನ್ನ ಮತ್ತೊಬ್ಬ ಮಾಡುವುದಕ್ಕಾಗಿ ಒಂದು ಹೂವನ್ನ ಕಿತ್ತು ದೇವರ ತಲೆ ಮೇಲೆ ಇಡ್ತಾನೆ ಅಂತಾದ್ರೆ ದೇವರ ಮೇಲೆ ನಂಬಿಕೆ ಶ್ರದ್ಧೆ ಇದ್ದವ ನೀ ದೇವರಿಗೆ ನಮ್ಮ ತೋಟದ ಹೂವನ್ನ ಕೊಯ್ದು ಪೂಜೆ ಮಾಡಿದ್ಯಾಕೆ ಅಂತ ಆಕ್ಷೇಪ ಮಾಡುವುದಿಲ್ಲ. ಸರಿ, ನಾನು ಬಿಡ್ತೇನೆ ಒಬ್ಬ ಭಕ್ತನಾಗಿ. ಈಗ ನಿನ್ನಲ್ಲಿ ಕೇಳ್ತೇನೆ, ಅದೇ ಮನಸ್ಥಿತಿ ಉಳ್ಳ ಭಕ್ತ ನೀನು ಹೌದು ಅಂತ ಆದ್ರೆ ಬಲಿ ಹರಿಭಕ್ತ ಎನ್ನುವುದು ಗೊತ್ತಿದ್ದು ಬಂದದ್ದು ಯಾಕೆ? ಹರಿಭಕ್ತ ಬರಬಾರ್ದ? ಯಾಕೆ ಬರ್ಬೇಕು? ಹರಿಭಕ್ತರನ್ನ ಸಂಧಿಸಬಾರದು ಅಂತ ಉಂಟಾ? ಸಂಧಿಸಬಾರದು ಅಂತ ಅಲ್ಲ, ಯುದ್ಧ ಮುಖೇನ ಸಂಧಿಸಬೇಕಾದ ಅನಿವಾರ್ಯತೆ ಇಲ್ಲ. ನನಗೆ ಆಗಬೇಕಂತೇನಿಲ್ಲ. ಮತ್ತೆ ಹರಿಭಕ್ತರಾದ ನೀವು ನನ್ನನ್ನು ಹರಿಭಕ್ತ ಅಂತ ಒಪ್ಪಿ ಬಲದಲ್ಲಿ ನನಗಿಂತ ನೀನು ಶ್ರೇಷ್ಠ ಎನ್ನುವಾಗೆ ಒಪ್ಪಿ ಕಪ್ಪವನ್ನ ಕೊಟ್ಟರೆ ನನ್ನದು ಯುದ್ಧ ಇಲ್ಲ, ರಕ್ತಪಾತ ಇಲ್ಲ. ನಮ್ಮದೆಲ್ಲ ಕ್ರಮ ಹೇಗೆ ಗೊತ್ತಾ? ವಯಸ್ಸಿನ ವರಿಷ್ಠತೆ ಬಂದಾಗಿದೆ, ಏರುವ ಎತ್ತರವನ್ನು ಏರಿಯಾಗಿದೆ. ನಮ್ಮಲ್ಲಿಗೆ ಯಾರಾದ್ರೂ ಬಂದು ನಮಗೇನಾದ್ರೂ ಕೊಡಿ ಅಂತ ಕಾಲು ಹಿಡಿದ್ರೆ ನಾವೆಲ್ಲ ಕೊಡುವ ಮನಸ್ಥಿತಿಯನ್ನು ಹಾಗಲ್ಲ. ಕ್ಷತ್ರಿಯರಲ್ಲಿ ಬಲ ಇದರಲ್ಲಿಯೇ ವಯಸ್ಸು ತೀರ್ಮಾನ ಆಗುವುದು. ವಯಸ್ಸಿನಲ್ಲಿ ಜ್ಯೇಷ್ಠರು ಅಂತ ಹೇಳುವುದಲ್ಲ. ವಿಕ್ರಮದಲ್ಲಿ ಯಾರು ಬಲಾಢ್ಯರೋ ಅವರು ಶ್ರೇಷ್ಠರು, ಜ್ಯೇಷ್ಠರು ಎನ್ನುವಾಗ ಹೇಳುವುದು. ಕ್ಷತ್ರಿಯ ವೀರನಾಗಿ ತನ್ನಲ್ಲಿ ಬಲ ಉಂಟು, ವಿನಿಯೋಗ ಮಾಡ್ತೇನೆ, ಜ್ಯೇಷ್ಠತೆಯನ್ನ ಪ್ರತಿಷ್ಠಾಪನೆ ಮಾಡ್ತೇನೆ ಎನ್ನುವ ಹಾಗೆ ಬಂದಿದ್ದೇನೆ. ನಾವೇನು ಕೈಗೆ ಬಳೆ ತೊಟ್ಟಿಕೊಳ್ಳಿಲ್ಲ, ನಾನು ಹಾಗೆ ಹೇಳಿಲ್ಲ. ಯುದ್ಧರಂಗವೇ ತಾಯಿಯ ಮಡಿಲು, ಮಿಕ್ಕುಳಿದ ಧನುರ್ಬಾಣಗಳೇ ನೆಚ್ಚಿನ ನೆಂಟರು, ಅಡಿಯ ಮುಂದಿಡ ಸ್ವರ್ಗ, ಅಡಿಯ ಹಿಂದಿಡ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ ಎನ್ನುವ ಹಾಗೆ ಇಷ್ಟು ವರ್ಷ ವ್ಯವಹರಿಸಿದವರು ನಾವು. ಹೌದಪ್ಪ, ಈ ಪ್ರಸಂಗದಲ್ಲಿ ನಿನಗೆ ತಲೆ ತಗ್ಗಿಸುವ ವಿಷಯವೇ ಇಲ್ಲ. ಅಡಿಯ ಮುಂದಿಡೆ ಸ್ವರ್ಗ ಅಂತ ಹೇಳಿದ ನೀನು ಅದೇ ಸ್ವರ್ಗಾಧಿಪತಿಯಿಂದ ಪೆಟ್ಟು ತಿನ್ನದಲ್ವಾ? Maja